ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಮುಂದಿನ ಸೋಮವಾರ ನಮ್ಮ 91ನೇ ಬ್ಯಾಚ್ ನಡೀತಾ ಇದೆ. 11ರಿಂದ 1 ನೋಂದಣಿ ಮಾಡ್ಕೊಳ್ಳಿ. ಕುಟುಂಬ ಸಮೇತರಾಗಿ ಜ್ಯೋತಿಷ್ಯ ಹೇಳ್ಕೊಡ್ತೀನಿ, ಏನು ತೊಂದರೆ ಇಲ್ಲ. ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ವಾಟ್ಸ್ಆ್ಯಪ್ ಮುಖಾಂತರ ಯಾವುದು ಗೊಂದಲ ಇಲ್ಲದೆ ಆರಾಮಾಗಿ ಕಲಿಬೋದು. ಮತ್ತು ಸಂಜೆ ಒಂದು ಬ್ಯಾಚ್ ಇರುತ್ತೆ 7ರಿಂದ 9. ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ಹಲೋ, ನಮಸ್ಕಾರ. ಗುಡ್ ಮಾರ್ನಿಂಗ್ ಗುರುಜಿ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಳಿ. ಗುಡ್ ಮಾರ್ನಿಂಗ್. ನನ್ನ ಮಗಳ ಬಗ್ಗೆ ಕೇಳ್ಬೇಕು ಗುರುಜಿ. ಹೇಳಿ. ನನ್ನ ಮಗಳು ಡೇಟ್ ಆಫ್ ಬರ್ತ್ ಹೇಳ್ತೀವಿ ಗುರುಜಿ. ಹೇಳಿ, ಬೇಗ ಬೇಗ ಹೇಳ್ಬೇಕು. 11/10/2000. ಸಮಯ 12:22 ಗುರುಜಿ. ಮಧ್ಯಾಹ್ನ ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ 12:22. ಹುಟ್ಟಿದ ಊರು ಮಡಿಕೇರಿ ಗುರುಜಿ. ಏನ್ ಕೇಳ್ಬೇಕಾಯ್ತು? ಇದು ಕೇಳ್ದಂಗಿತ್ತಲ್ಲ. ಇದು ಊರು ಮಡಿಕೇರಿ ಗುರುಜಿ. ಇದು ಮೊನ್ನೆ ಕೇಳಿದ್ರಲ್ಲ. ಇದು ಇಲ್ಲ ಗುರುಜಿ. ಏನೋ ಇದೇ ಜಾತಕ ಆಗ್ತಂಗಿತ್ತಪ್ಪ. ಹೌದಾ? ಇದೇ ಫಸ್ಟಾ? ಅವಳು BSc ಮಾಡ್ತಾ ಇದ್ದಾಳೆ ಗುರುಜಿ. ಅಲ್ಲಿ MSc ಮಾಡ್ತಾ ಇದ್ದಾಳೆ ಫಸ್ಟ್ ಇಯರ್. ಅವಳ ಮುಂದಿನ ಭವಿಷ್ಯ ಹೇಗಿದೆ ಅಂತ ಕೇಳಲಿಕ್ಕೆ ಗುರುಜಿ. ಆತರ ಭವಿಷ್ಯ ಹಂಗೆಲ್ಲ ಯಾವ್ದಾರು ಒಂದ್ ಸಬ್ಜೆಕ್ಟ್ ಕೇಳ್ಬೇಕು. ನೀವು ಸುಮ್ನೆ ಹಂಗ್ ಭವಿಷ್ಯ ಕೇಳ್ಬೇಕು ಅಂತ ಅದೇ ಅವಳು ಯಾವ ಇದರಲ್ಲಿ ಹೋಗ್ಬೇಕು. ಈಗ ನಾವು ಸುಳ್ಳು ಹೇಳಕ್ಕೆ ಇಲ್ಲಿ ದೋಷ ಇದೆ, ಅದಿದೆ, ಇದಿದೆ, ರಾಹು 7ರಲ್ಲಿದ್ದಾನೆ, ರಾಹು ಶಾಂತಿ ಮಾಡಿ, ಅವೆಲ್ಲ ಬರಲ್ಲ ನಮ್ದ್ರಲ್ಲಿ. ಆತರ ಇಲ್ಲ, ಅದೆಲ್ಲ ಸುಳ್ಳು ಕಂತೆ. ಇದೆಲ್ಲ ನಾವು ಹಾರೋಸ್ಕೋಪ್ ಹಾಕ್ಬೇಕು. ನೋಡಿ, ಇಲ್ಲೆಲ್ಲ ಕ್ಯಾಲ್ಕುಲೇಷನ್ ಡಿಗ್ರಿ ವೈಸ್ ಇರುತ್ತೆ. ಡಿಗ್ರಿ ವೈಸು ನಾವು ಆಕಾಶದಲ್ಲಿ ಯಾವ ತರ ಗ್ರಹಗಳಿದೆ ನೋಡ್ತೀವಿ, ಅದ್ರ ಮೇಲ್ಗಡೆ ಬರ್ತಕ್ಕಂಥ ದಶ ನೋಡ್ತೀವಿ. ಶನಿ ದಶ ನಡೀತಾ ಇದೆ, ಶನಿ ದಶ ಕಾಂಬಿನೇಷನ್ ನೋಡ್ತೀವಿ. ಯಾವ್ದ್ರ ಏರಿಯಾದಲ್ಲಿ ನೋಡ್ಬೇಕು. MSc ಮಾಡ್ತಾ ಇದಾರೆ ಈಗ. ಅವಳು MSc ಮಾಡ್ತಾ ಇದ್ದಾಳೆ ಗುರುಜಿ. ಶನಿಯಲ್ಲಿ 10, 9, 7 ಕಾಂಬಿನೇಷನ್ ಬಹಳ ಒಳ್ಳೇದು. ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ. ಆ ಬ್ಲೂ ಕಲರ್ ಪಟ್ಟಿಲಿ ನೋಡ್ಬೋದು ನೀವು. ಫಸ್ಟ್ ಕ್ಲಾಸ್ ಆಗಿ ಎಜುಕೇಶನ್ ಮುಗಿಸಿ ಜಾಬ್ ಅಂತೂ ಎಕ್ಸಲೆಂಟ್ ಆಗಿ ಮಾಡ್ತಾರೆ. ಈ ಕಾಂಬಿನೇಷನ್ ಒಳ್ಳೆ ದುಡ್ಡು ತಂದು ಕೊಡುತ್ತೆ. ಸ್ವಲ್ಪ ಸಾಫ್ಟ್ವೇರ್ ಲೈನ್ ಅಂತ ಕರೀತಾರಲ್ಲ, ಆ ಲೈನಲ್ಲಿ ಸ್ವಲ್ಪ ಇರ್ತಕ್ಕಂಥದ್ದು 5, 9, 10 ಚೆನ್ನಾಗಿದೆ. ಮುಂದಿನ ಕರೆಗೆ ಹೋಗೋಣ. ಚೆನ್ನಾಗಿದೆ. ಏನು ಅದು ಮುಂದೆ ಲೈಫ್ ಹೆಂಗಿದೆ ಅಂತ ಏನ್ ಹೇಳೋದು? ಯಾವ್ದಾರು ಒಂದು ಹೇಳಿದ್ರೆ ನಾವು ಹೇಳ್ಬೋದಲ್ವಾ? ನೆಕ್ಸ್ಟ್ ಕೊಡಿ. ಈಗ ಸುಮ್ನೆ ಸ್ಪೆಸಿಫಿಕ್ ಆಗಿ ಕೇಳ್ಬೇಕು ಯಾವಾಗ್ಲೂ. ಜ್ಯೋತಿಷ್ ಹತ್ರ ಹೋಗಿ ಹೆಂಗಿದೆ ಅಂತಂದ್ರೆ ಹಾಕೊಂಡು ಟೋಪಿ ಹಾಕಕ್ ರೆಡಿ ಇರ್ತೀವಿ ನಾವು. ಹಲೋ, ಹೇಳಿ ಸರ್. ಸರ್ ನಮಸ್ಕಾರ. ನನ್ನ ಹೆಸರು KN ಜಂಬ ಅಂತ ಹೇಳಿ 72ನೇ ಬ್ಯಾಚ್ ಸರ್, ತಮ್ಮ ಸರ್. ವೆರಿ ಗುಡ್ ಸರ್. ಹೇಳಿ ಸರ್. ನಮಸ್ತೆ ಸರ್, ಚೆನ್ನಾಗಿದ್ರಿ ಸರ್? ನಾವು ಎಕ್ಸಲೆಂಟ್ ಆಗಿದ್ದೀವಿ. ಕಲಿತಾ ಇದ್ದೀರಾ? ಏನಿಲ್ಲ ಸರ್, ನಾನು ಇದು ಲೈವ್ ನಿಮಗೆ ಫೋನ್ ಮಾಡಿದ್ದೆ ಸರ್. ವೀಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೇಳೋದು ಒಂದೇ ಸರ್, ಕಲಿಬೇಕು, ಕಲಿಲೇಬೇಕು ಸರ್. ಈ ಒಂದು ನಕ್ಷತ್ರ ನಾಡಿ ಅಲ್ಲ ಸರ್, ಇದು ಜೀವನಾಡಿ. ಇದು ನನ್ನ ಅಭಿಪ್ರಾಯ. ಒಳ್ಳೆ ಪದ ಕೊಟ್ರೆ, ಜೀವನಾಡಿ. ಸೂಪರ್. ಹೌದು ಸರ್. ಇದು ಯಾವಾಗ್ಲೂ ನನಗೆ ಅದು ಅನಿಸ್ತದೆ. ಇದು ಆಕ್ಚುಲ್ ಆಗಿ ನಕ್ಷತ್ರ ನಾಡಿ ಅಲ್ಲ ಸರ್, ಪ್ರತಿಯೊಬ್ಬರ ಜೀವನಾಡಿ ಸರ್. ಇದು ನನ್ನ ಅನಿಸಿಕೆ ಸರ್. ಎದುರ್ಕೊಳ್ತಾರಲ್ಲ ಕಲಿಬೇಕು ಅಂದ್ರೆ. ಕಲಿಬೇಕು ಸರ್ ಇದು. ಯಾಕಂದ್ರೆ ಅದು ನಿಮ್ಮ ಹತ್ರ ಬಂದ್ ಸರ್, ನಿಮ್ ದರ್ಶನ ಮಾಡೋದೇ ಒಂದು ಭಾಗ್ಯ ಸರ್. ನಾನು ಸ್ವಚ್ಛವಾಗಿ ಹೇಳ್ತಾ ಇದ್ದೀನಿ. ಏನಿಲ್ಲ, ನಾನು ಒಬ್ಬ ಸಾಧಾರಣ. ಅದರಲ್ಲಿ ನೀವು ಒಂದು ವಿದ್ಯಾನ ಹೇಳ್ಕೊಡ್ತಿರಲ್ಲ ಸರ್, ನೀವು ನಿಮ್ಮಲ್ಲಿ ಬಂದಾಗ್ರಿ ನಾವು ನಮ್ಮಲ್ಲಿ ಇರ್ತಕ್ಕಂತ ಟೆನ್ಷನ್, ನೋವು, ಆಮೇಲೆ ಮುಂದೆ ಆಗ್ತಕ್ಕಂತ ನೋವು ಎಲ್ಲವೂ ನಮ್ಗೆ ಅರ್ಥ. ನಿಮ್ಗೆ ಎಕ್ಸಾಕ್ಟ್ ಆಗಿ ಮಾತಾಡಕ್ ಸರಿಗೆ ಆಗ್ತಾ ಇಲ್ಲ. 100% ಗೊತ್ತಾಗುತ್ತೆ. ಈಗ ನೋಡಿ, ಯಾರೋ ಒಬ್ರು ಬಹಳ ಖುಷಿ ಆಯ್ತು ಸರ್. ಯಾವಾಗ್ಲೂ ನೋಡ್ತಾ ಹೆಂಗಿದೆ ಅಂತಂದ್ರೆ ಏನಿಲ್ಲ, ಹೆಂಗಿದೆ ಅಂದ್ರೆ ಚೆನ್ನಾಗಿದೆ ಸರ್. ನಿಮ್ಮ ಹತ್ರ ನಾವು ಅಲ್ಲಿ ಬಂದಾಗ್ರೆ ನಮ್ಮಲ್ಲಿ ಇರ್ತಕ್ಕಂತ ನೋವುಗಳು ಎಷ್ಟು ಮರ್ತೀವಿ ಅಂದ್ರೆ, ಆಮೇಲೆ ಅದು ಕಲ್ತ ಮೇಲೆ ನಮ್ ಜೀವನ ಲೈಫ್ ಚೆನ್ನಾಗಾಯ್ತು, ಚೇಂಜ್ ಆಗ್ಬಿಡುತ್ತೆ ಸರ್. ಜ್ಯೋತಿಷ್ಯ ಕಲ್ತ್ರೆ ತುಂಬಾ ಚೆನ್ನಾಗಿರುತ್ತೆ ಲೈಫ್. ಇದು ಏನು ನನಗೂ ಆ ಸೀಕ್ರೆಟ್ ಗೊತ್ತಿಲ್ಲ. ಜ್ಯೋತಿಷ್ಯ ಏನಿಲ್ಲ ಸರ್, ಅದನ್ನ ನೀವು ಹೇಳೋದು 100% ಸತ್ಯ ಸರ್. ನೀವೇನು ಪೂಜೆ ಗೀಜೆ ಏನು ಮಾಡೋದ್ ಬೇಡ. ನನ್ನ ಅನುಭವ ನಾನು ಹೇಳ್ತಾ ಇದ್ದೀನಿ, 30 ವರ್ಷದ ಅನುಭವ ವೀಕ್ಷಕರಿಗೆ ಹೇಳ್ತಾ ಇದ್ದೀನಿ. ನೀವು ಅಸ್ಟ್ರಾಲಜಿ ಕಲೀರಿ, ಯು ಕ್ಯಾನ್ ಸಿ ದಿ ಚೇಂಜಸ್ ನಿಮ್ಮಲ್ಲಿ. ನಮ್ ದೇಶಕ್ಕೆ ಕಲ್ತಿನ್ರಿ, ಇದ್ದೀಗೇನ್ ಕಲ್ತಿಲ್ರಿ. ಸುಮಾರು ನಾನು ಎಲ್ಲಾ ಕಡೆಗೂ ನನ್ ಕೇಳ್ತಾ ಇದಾರೆ ಸರ್. 100ಕ್ಕೆ 100 ರಿಸಲ್ಟ್ ಬಂದ ಸರ್. ಇದು ಸತ್ಯ ರೀ. ಯಾವ ಊರು ಸರ್? ನಮ್ ಶಿವಪುರ, ಚಿತ್ರದುರ್ಗ 72ನೇ ಬ್ಯಾಚ್ ಸರ್. ಚಿತ್ರದುರ್ಗ. ಅಲ್ಲಿಂದ ಶಿವಪುರ ಹತ್ರನಾ? ಅಲ್ಲೇನಾ ನಿಯರ್ ಬೈ ಚಿತ್ರದುರ್ಗ? ಹೊಸಪೇಟೆ ಹತ್ರ ಸರ್, ಹುಲಿಗಮ್ಮ ಟೆಂಪಲ್ ಸರ್. ದೇವಸ್ಥಾನ ಆಂಜನೇಯ ಬೆಟ್ಟ ಸರ್, ಜನಾದ್ರಿ ಬೆಟ್ಟ ಅಂತಾರಲ್ಲ ಸರ್. ಓಕೆ. ವೆರಿ ಗುಡ್. ನಿಯರ್ ಆಗುತ್ತೆ ಸರ್ ನಮ್ಗೆ, ನಮ್ ಇಲ್ಲಿಂದ. ವೆರಿ ಗುಡ್ ಸರ್, ವೆರಿ ಗುಡ್. ಏನಿಲ್ಲ ಸರ್, ನಮ್ದೊಂದು ಕ್ವಶನ್ ಸರ್. ಆಲ್ರೆಡಿ ಕುತೂಹಲಕ್ಕೆ ನಾ ಕೇಳ್ತಾ ಇದೀನಿ ಸರ್. ನಂದು ಲಿಟಿಗೇಷನ್ ಒಂದು ಕೋರ್ಟ್ನಾಗ ವ್ಯಾಜ್ಯ ನಡೆಯಕತ್ತ ಸರ್. ನನ್ನ ಅನಿಸಿಕೆ ಪ್ರಕಾರ 7ನೇ ತಿಂಗಳದಾಗ ಕ್ಲಿಯರ್ ಆಗತ್ತಂತ ಅನಿಸಿಕೆ ಸರ್. ಈಗ ಹೌದು ಸರ್.
ಅದು ಆಲ್ರೆಡಿ ಬಂದಿದೆ, ಅವ್ರು ನವೆಂಬರ್ 21 ಸರ್ ಪಂಚಾಯತ್ ಅಪೀಲ್ ಹೋದ್ರು ಸರ್. ಈಗ ಆಲ್ರೆಡಿ ನಿಮ್ಮಲ್ಲಿ ಇದೆ ಹೋದ ತಿಂಗಳು 23 ಸರ್, ಈ ತಿಂಗಳು 21 ಇತ್ತು. ನೆಕ್ಸ್ಟ್ 7ನೇ ತಿಂಗಳು ಕ್ಲಿಯರ್ ಆಗತ್ತಂತ ನನ್ನ ಒಂದು ಇದು ಸರ್. ಪ್ರಶ್ನಾಶಾಸ್ತ್ರ ಹಾಕೋಣ, ನಂಬರ್ ಹೇಳಿ. ಆಯ್ತು ಸರ್. 99 ಸರ್. 99 ಲಿಟಿಗೇಷನ್ ನೋಡೋಣ. ಕಸ್ಪಲಲ್ಲಿ 6ನೇ ಮನೆ ಶುಕ್ರ, 11ನೇ ಮನೆ ಶನಿ. ಶುಕ್ರ 8 8 9 9 10 ಬರ್ತಾ ಇದೆ. ಕೇತು ದಶ 8 10. ಶುಕ್ರ ಚಂದ್ರ ಗುರುವಿನ ಕಾಂಬಿನೇಷನ್. ಕೇತು ಅಕ್ಟೋಬರ್ಗೆ ಚಂದ್ರ ಮುಗಿಯುತ್ತೆ, ಮಂಗಳ ಬರೋದ್ರಿಂದ ಸ್ವಲ್ಪ ಕಾಂಪ್ರಮೈಸ್ ಆಗೋ ತರ ಇದೆಯಲ್ಲ ಸರ್? ಇಲ್ಲ ಸರ್, ಅದು ನಾನು ಹುಟ್ಟಿದ ಡೇಟ್ ಆಫ್ ಮೇಲೆ ನೋಡಿದ್ವಿ ಸರ್. ಶುಕ್ರದಶೆ ಗುರು ಭುಕ್ತಿ ನಡೀತಾರೆ ಸರ್. ಆಮೇಲೆ ಪ್ರಶ್ನಾಶಾಸ್ತ್ರದಲ್ಲಿ ಅವರೇ ಒಂದ್ ಸ್ವಲ್ಪ ಆಯ್ತು ಅಂತ ಮುಂದುವರಿತಾರೆ, ಅಂದ್ರೆ ಹೋಗ್ಲಿ ಅಂತ ಹೇಳಿ ಮುಂದುವರಿತಾರೆ. ಶನಿಯಲ್ಲಿ 2 9 11 ಕಾಂಬಿನೇಷನ್ 11th ಕಸ್ಪಲ್ ನೋಡಿದಾಗ ರೆಟ್ರೋಗ್ರೇಡ್ ಇದೆ, ಮತ್ತೆ ಮುಂದೂಡೋ ಚಾನ್ಸಸ್ ಇದೆ. ಅದು ಹತ್ರಕ್ಕೆ ಬಂದು ಮುಂದೂಡುತ್ತೆ. ಸೊ ನನ್ನ ಸಜೆಷನ್, ನೀವು ಎಳ್ಳೆಣ್ಣೆ ದಾನ ಮಾಡಿ. ಚೂರು ಡಿಲೇ ಆಗತ್ತೆ, ಮತ್ತೆ ಪ್ರಶ್ನಾಶಾಸ್ತ್ರದಲ್ಲಿ ಡಿಲೇ ಆಗುತ್ತೆ. ಯಾವಾಗಲೂ ಪ್ರಶ್ನಾಶಾಸ್ತ್ರ ಹಾಕೊಳ್ಳಿ, ಅಕ್ಯುರೇಸಿ ಬರುತ್ತೆ ಸರ್, ಖಂಡಿತ ಅಕ್ಯುರೇಸಿ ಬರುತ್ತೆ. ನೀವು ಟೆನ್ಷನೇ ಮಾಡ್ಕೊಳ್ಳೋಂಗಿಲ್ಲ. ಒಂದು ಬ್ರೌನ್ ಕಲರ್ ಕರ್ಚೀಫ್ ಇಟ್ಕೊಳ್ಳಿ. ಓಂ ಕ್ರಾಂ 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 ಧೂಮ್ರ ಸರಿ ಬಡಾಕ್ಷಂ ವಿಜಯತಿ ಜಯತಿ ಹ್ರೀಂ ಓಂ ನಮಃ. ಈ ಮಂತ್ರ ಬಹಳ ವಿಶೇಷ. ಈ ಮಂತ್ರವನ್ನು ಅನ್ಲಿಮಿಟೆಡ್ ಪಠನೆ ಮಾಡಿ. ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಸೊ ಮುಂದಿನ ಸೋಮವಾರ ನಮ್ಮ ಕ್ಲಾಸಸ್ ಇರುತ್ತೆ, ಎಲ್ಲ ಹಾಕಿ ಎಲ್ಲ ಅದೇ ಹೇಳುತ್ತೆ. ಲಿಟಿಗೇಷನ್ ನಾನು ಯಾವಾಗಲೂ ಹೇಳ್ತೀನಿ, ಪ್ರಶ್ನಾಶಾಸ್ತ್ರಕ್ಕೆ ಹೋಗಿ ಅಂತ ಎಲ್ಲ ಸ್ಟೂಡೆಂಟ್ಸ್ಗೂ ಹೇಳಿರ್ತೀನಿ. ನಮ್ಮ ಜಾತಕದಲ್ಲಿ ಹಲವಾರು ಏರಿಯಾ ಇರ್ತದೆ. ಫಾರ್ ಎಕ್ಸಾಂಪಲ್, ಇವಾಗ 15ನೇ ವಯಸ್ಸಲ್ಲಿ ಶುಕ್ರದಶ ಪ್ರಾರಂಭ ಆಯಿತು ಅಂದ್ಕೊಳ್ಳೋಣ. 15ನೇ ವಯಸ್ಸು, ಒಬ್ಬ ಮನುಷ್ಯನಿಗೆ 15 ವಯಸ್ಸು. ಅವಾಗ ತಾನೇ ಅವನು 10th ಮುಗಿಸಿರ್ತಾನೆ, ಹೆಚ್ಚು ಕಮ್ಮಿ 10th ಆಗಿರುತ್ತೆ. ಅಲ್ಲಿ 20 ವರ್ಷದ ಕಾಲ ದಶ ಇರ್ತಕ್ಕಂಥದ್ದು ಯಾವುದು? ಶುಕ್ರದಶ. ಸೊ ಈ 20 ವರ್ಷದ ಕಾಲದ ಶುಕ್ರದಶ 25ನೇ ವಯಸ್ಸು 35ವರೆಗೂ ಇರುತ್ತೆ. 15ರಿಂದ 35 ಒಬ್ಬ ಮನುಷ್ಯನ ವಯೋಮಿತಿ ನಾವು ತಗೊಂಡಾಗ ಏನೇನು ಬದಲಾವಣೆ ಆಗಬಹುದಲ್ಲಿ. ಸೆಕೆಂಡ್ PUC ಯಾವುದಕ್ಕೆ ಹೋಗಬೇಕು ಅಂತ ನಿರ್ಣಯ ಆಗುತ್ತೆ. ಅದಾದ್ಮೇಲೆ ಯಾವ ಕಾಂಬಿನೇಷನ್ ತಗೊಂಡಿದ್ದಾನೆ ಅಲ್ಲಿಂದ ಡಿಗ್ರಿ ನಿರ್ಣಯ ಆಗುತ್ತೆ. ಡಿಗ್ರಿ ಆದ ನಂತರ ಅವನಿಗೆ ಹೈಯರ್ ಕ್ಲಾಸ್ಗೆ ಹೋಗ್ಬೇಕಾ, ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾ, ಮಾಸ್ಟರ್ಸ್ಗೆ ಹೋಗ್ಬೇಕಾ, ಅದು ನಿರ್ಣಯ ಆಗುತ್ತೆ. ಅದಾದ ಮೇಲೆ ಬರ್ತಕ್ಕಂಥದ್ದು ಕೆಲಸ ಎಲ್ಲಿ ಯಾವ ಊರಲ್ಲಿ ಎಲ್ಲಿ ನಿರ್ಣಯ ಆಗುತ್ತೆ. ಅದಾದಮೇಲೆ ಮದುವೆ ನಿರ್ಣಯ ಆಗುತ್ತೆ. ಮದುವೆ ಆದ ನಂತರ ಅಷ್ಟರೊಳಗಡೆ 35 ಒಳಗಡೆ ಏನಾರು ಒಂದು 30 ಹತ್ರ 31 ಪ್ರಾಪರ್ಟಿ ತಗೋಬೇಕು, ಮಕ್ಕಳ ವಿಚಾರ ಎಲ್ಲವೂ ಕೂಡ 35ವರೆಗೂ ಬರ್ತದೆ. ಇಷ್ಟು ಕೂಡ ಪರಾಶರದ ರೀತಿ ನೋಡೋದು ಬಹಳ ತಪ್ಪಾಗತ್ತೆ. ಈಗ ಅವನು 4ನೇ ಮನೆ ನೋಡ್ತಕ್ಕಂಥದ್ದು, ಎಜುಕೇಷನ್ಗೆ 4ನೇ ಮನೆ ನೋಡ್ತಕ್ಕಂಥದ್ದು, ಎಜುಕೇಷನ್ ಮುಗಿತಾ ಹೈಯರ್ ಸ್ಟಡೀಸ್ಗೆ 9ನೇ ಮನೆ ನೋಡ್ತಕ್ಕಂಥದ್ದು, ಯಾರು ಕೂತಿದ್ದಾರೆ ಪಾಪಗ್ರಹಣ ಪುಣ್ಯಗ್ರಹಣ ಅಂತ. ಅದಾದ್ಮೇಲೆ ವೃತ್ತಿಗೆ 10ನೇ ಮನೆ ಅಥವಾ 6ನೇ ಮನೆ ನೋಡ್ತಕ್ಕಂಥದ್ದು, ಅದಾದ್ಮೇಲೆ ಮದುವೆಗೆ 7ನೇ ಮನೆ ನೋಡ್ತಕ್ಕಂಥದ್ದು, ಅದಾದ್ಮೇಲೆ ಮಕ್ಕಳಿಗೆ ಮತ್ತೆ 5ನೇ ಮನೆ ನೋಡ್ತಕ್ಕಂಥದ್ದು, ಮತ್ತೆ ಮನೆ ಕಟ್ಟಕ್ಕೆ 4ನೇ ಮನೆ ನೋಡ್ತಕ್ಕಂಥದ್ದು. ಪರಾಶರದಲ್ಲಿ ಇದನ್ನೇ 20 ವರ್ಷ ಮಾಡಿದೆ ನಾನು, ಸಿಗಲಿಲ್ಲ. ನಮಗೆ ದಶಾದಲ್ಲೇ ಎಲ್ಲ ಹೇಳ್ಬಿಡುತ್ತೆ ಮುಂದೆ ಏನೇನಿದೆ, ಎಲ್ಲ ಕಾಂಬಿನೇಷನು ಬಂದು ಅಲ್ಲಿ ಬಿದ್ದಿರುತ್ತೆ. ಒಂದೊಂದಕ್ಕೂ ನಾವು ಬೈಫರ್ಕೇಶನ್ ಮಾಡಬೇಕು. ಅದಕ್ಕೆ ಹೇಳೋದು ವೀಕ್ಷಕರಲ್ಲಿ, ದಶಾಭುಕ್ತಿ ಯಾರು ನೋಡಿಲ್ವೋ ಅವರು ಅಸ್ಟ್ರಾಲಜರೇ ಅಲ್ಲ, ಫೇಕ್. ಅವರು ಕಂಪ್ಲೀಟ್ಲಿ ಫೇಕ್. ಅವರು ಪುರೋಹಿತರಾದರೂ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ನಿಮಗೆ ದಶಾಭುಕ್ತಿ ಹೇಳಲಿಲ್ಲ, ಲಗ್ನದ ಬಗ್ಗೆ ಮಾತಾಡಿಲ್ಲ, ರಾಶಿ ಬಗ್ಗೆ ಮಾತಾಡಿದ್ರು, ಸುಮ್ಮನೆ ಕುಜದೋಷ ಆ ದೋಷ ಈ ದೋಷ ಹೇಳಿದ್ರು, 100% ಅದು ಅಸ್ಟ್ರಾಲಜಿಗೆ ಬರೋದೇ ಇಲ್ಲ. ಅದು ನಮ್ಮ ಹಿಂದೂ ಧರ್ಮಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಒಂದು ಪಿಡುಗು ಅಂತಾನೆ ಹೇಳ್ತೀನಿ.
ಪ್ಯಾಂಡಮಿಕ್ ಹೇಗೆ ನಮಗೆ ಕೊರೋನಾ ವೈರಸ್ ಹತ್ಕೊಂಡಿತ್ತೋ ಖಂಡಿತ ಅಸ್ಟ್ರಾಲಜಿಗೆ ಹತ್ಕೊಂಡಿದೆ ಅಂತಂದ್ರೆ ಅದು ದೋಷನೇ ಹತ್ಕೊಂಡಿರೋದು. ಇದನ್ನ ಎಲ್ಲ ಪಬ್ಲಿಕ್ ಅವರು ಮಾರ್ ಹೋಗ್ತಾ ಇದ್ದಾರೆ. ಏನೋ ಓಕೆ ನಕ್ಷತ್ರದ ಮೇಲೆ ದೋಷ ಅಂತೆ, ಅಲ್ಲೋಗಿ ಪೂಜೆ ಮಾಡು. ಅದನ್ನ ನಾನೇನ್ ಮಾಡ್ತಾ ಇದೀವಿ, ಎಜುಕೇಟ್ ಮಾಡ್ತಾ ಇದೀವಿ, ಎಜುಕೇಶನ್ ಕೊಡ್ತಾ ಇದೀವಿ. ಅಸ್ಟ್ರಾಲಜಿಲಿ ಎಜುಕೇಶನ್ ಮಾಡಿದಾಗ ರಿಯಾಲಿಟಿ ಗೊತ್ತಾಗುತ್ತೆ. ಇವತ್ತು ಇವ್ರೊಬ್ರಿಗೆ ಹೇಳಿದ್ರೆ ಇವತ್ತು ಬಂದವ್ರಿಗೆಲ್ಲ ಕರೆಕ್ಟಾಗಿ ಹೇಳ್ತಾರೆ. ಇವತ್ತು ಯಾರೋ ಒಬ್ರು ಮಾತಾಡಿದ್ರು, ಅವರೊಂದು 100 ಜನಕ್ಕೆ ಹೇಳ್ತಾರೆ. ಸತ್ಯವಾದ ಅಸ್ಟ್ರಾಲಜಿ ಹೇಳಿದ್ರೆ ಕೇಳೋರ್ಗೂ ಒಳ್ಳೆ ಕರ್ಮ, ಹೇಳೋರ್ಗೂ ಒಳ್ಳೆ ಕರ್ಮ. ಕರ್ಮ ಸಿದ್ಧಾಂತರ ಪ್ರಕಾರ ನಾವು ಹೋಗ್ಬೇಕು ಅಂದ್ರೆ ನಮ್ಮ ಶಾಸ್ತ್ರ, ದೇವರು ಮತ್ತೆ ಮಡಿವಂತಿಕೆ ಇರ್ತಕ್ಕಂಥವ್ರು ಒಂದು ಯೋಚನೆ ಮಾಡಿ, ನೀವು ಹೋಗಿ ಕೇಳ್ತಕ್ಕಂಥ ವ್ಯಕ್ತಿ ಬರೀ ಸುಳ್ಳು ಹೇಳಿದ್ರೆ ಆ ವ್ಯಕ್ತಿಗೆ ಏನಾಗುತ್ತೆ, ನೀವು ಕೇಳಿದವರು ನಿಮಗೆ ಹೆಂಗಾಗುತ್ತೆ. ಶಾಸ್ತ್ರ ಅಂತ ಹೇಳಿದ್ಮೇಲೆ ಆ ಶಾಸ್ತ್ರಿಗಳು ಸರಿ ಇರಬೇಕು, ಕೇಳೋರು ಹೋಗೋರು ಕರೆಕ್ಟ್ ಆಗಿರ್ಬೇಕು. ನಾನು ಆಲ್ರೆಡಿ 1938ನೇ ಇಸ್ವಿಲಿ ಬರೆದಿರ್ತಕ್ಕಂಥ ಪುಸ್ತಕನೂ ತೋರಿಸ್ದೆ. ಅಲ್ಲೂ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ದಶಾ ಭುಕ್ತಿ ನೋಡೇ ನಿರ್ಣಯ ಮಾಡಬೇಕು ಫಲಗಳನ್ನ. ಈಗಿರ್ತಕ್ಕಂಥ ಸೋಕಾಲ್ಡ್ ಅಸ್ಟ್ರಾಲಜರ್ಸ್ ಜಸ್ಟ್ ಅವ್ರಿಗೆ ಅಧ್ಯಯನ ಮಾಡಿಲ್ಲ, ಸರ್ಟಿಫಿಕೇಶನ್ ತಗೊಂಡಿಲ್ಲ. ಯಾಕಂದ್ರೆ ಯೂನಿವರ್ಸಿಟಿ ಎಲ್ಲೂ ಇಲ್ಲ. ನೀವೇ ಆಲೋಚನೆ ಮಾಡಿ ವೀಕ್ಷಕರಲ್ಲಿ, ಒಂದು ಕ್ವಶನ್ ಹಾಕ್ತೀನಿ. ಈಗ ನಿಮ್ಮ ಮನಸ್ಸಿಗೆ ಜ್ಯೋತಿಷ್ಯ ಇಮಿಡಿಯೇಟ್ ಆಗಿ ಕಲಿಬೇಕು, ಎಲ್ಲೋಗ್ಬೇಕು? ಎಲ್ಲೋಗ್ಬೇಕೀಗ? ನಮ್ದಿಲ್ಲ ಅಂತ ಅನ್ಕೊಳ್ಳೋಣ. ಈಗ ತಾತ್ಕಾಲಿಕವಾಗಿ ಇದು ಗೊತ್ತಿಲ್ಲ, ಗೋಲ್ಡ್ ಟ್ರೀ, ಆಸ್ಟ್ರೋ, ನಕ್ಷತ್ರ ನಾಡಿ ಗೊತ್ತಿಲ್ಲ. ಸಡನ್ ಆಗಿ ಎಲ್ಲಿ ಬರುತ್ತೆ? ಎಷ್ಟು ಜನಕ್ಕೆ ಬರುತ್ತೆ ಮೈಂಡ್ಗೆ? ಎಲ್ಲಿದೆ ಹುಡುಕ್ಬೇಕು ಎಲ್ಲಿದೆ ಅಂತ. ದೇವಸ್ಥಾನದಲ್ಲಿ ಹೇಳ್ಕೊಡ್ತಾರ? ಎಲ್ಲಿ ಹೇಳ್ಕೊಡ್ತಾರೆ? ಯಾರ್ಯಾರು ಪೌರೋಹಿತ ಮಾಡಿರ್ತಕ್ಕಂಥವ್ರು, ಆಗಮಶಾಸ್ತ್ರ ಮಾಡಿರ್ತಕ್ಕಂಥವ್ರು, ಅದೊಂದು ಸಣ್ಣ ಭಾಗ, ಸಣ್ಣದಂದ್ರೆ ಸಣ್ಣ ಭಾಗ. ಆ ಸಣ್ಣ ಭಾಗದಲ್ಲಿ ಅವ್ರಿಗೆ ಪಾಪ ತಿಳಿದೇ ದೋಷಕ್ಕೆ ಹೋಗ್ಬಿಟ್ಟಿದ್ದಾರೆ. ಹೇಳ್ತಕ್ಕಂಥ ಈ ರೀತಿ ದೋಷ ಹೇಳ್ತಕ್ಕಂಥವ್ರಿಗೆ ಅವ್ರ ಮನಸ್ಸಿಗೆ ಗೊತ್ತು, ನಾನು ಕರೆಕ್ಟಾಗಿ ಹೇಳ್ತಾ ಇಲ್ಲ, ಬಂದಿದ್ದನ್ನ ಅಲ್ಲಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಯಾವ್ದು ಹೇಳಮ್ಮ, ಏನು ಮದುವೆನಾ, ಅಲ್ಲಿ ನೋಡೋದು, 7ನೇ ಮನೆ ನೋಡೋದು, ಅಡ್ಜಸ್ಟ್ಮೆಂಟ್ ಕಾರ್ಯಕ್ರಮ ಆಗ್ಬಿಟ್ಟಿದೆ. ಸತ್ಯವಾಗಿ ಯಾವ ಟೈಮ್ಗೆ ಆಗುತ್ತೆ ಆಗಲ್ಲ ಅಷ್ಟೇ. ದಿಸ್ ಇಸ್ ವಾಟ್ ಈಸ್ ರಿಯಲ್ ಶಾಸ್ತ್ರ. ಅಸ್ಟ್ರಾಲಜಿ ಅನ್ನೋ ಸಬ್ಜೆಕ್ಟೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಅಸ್ಟ್ರಾನಮಿ ಚೆನ್ನಾಗಿ ಗೊತ್ತಿರಬೇಕು ಅವ್ರಿಗೆ. ಪಂಚಾಂಗ ಬರೆದಿರೋರಿಗೆ ಅಸ್ಟ್ರಾಲಜಿ ಬಗ್ಗೆ ಹೆಚ್ಚಾಗಿ ಖಗೋಳಶಾಸ್ತ್ರದ ಬಗ್ಗೆ ಜಾಸ್ತಿ ಅಧ್ಯಯನ ಇರುತ್ತೆ. ಸೂರ್ಯ ಸಿದ್ಧಾಂತ ಅಂತ ಅದಕ್ಕೆ ಕರಿತೀವಿ ನಾವು, ದೃಕ್ ಪಂಚಾಂಗ ಅಂತ ಕರಿತೀವಿ ಅದಕ್ಕೆ. ಈ ದೃಕ್ ಪಂಚಾಂಗ ಮತ್ತೆ ಸೂರ್ಯ ಸಿದ್ಧಾಂತ ಈಸ್ ಮೋರ್ ಆಫ್ ಎ ಕ್ಯಾಲೆಂಡರ್. ಅರ್ಥ ಮಾಡ್ಕೊಳ್ಳಿ. ಕ್ಯಾಲೆಂಡರ್ ವಿಚಾರಗಳನ್ನ ನಾವು ಜ್ಯೋತಿಷ್ಯ ಅಂತ ತಗೊಂಡ್ಬಂದಿಟ್ರೆ ತಪ್ಪಾಗತ್ತೆ. ಫಾರ್ ಎಕ್ಸಾಂಪಲ್, ಇವತ್ತು ಜಸ್ಟ್ ಒಂದು ಪಂಚಾಂಗ ಡಿಸ್ಪ್ಲೇ ಮಾಡ್ತೀನಿ. ಜಸ್ಟ್ ಒಂದು ಡಿಸ್ಪ್ಲೇ ಮಾಡಿ, ಜಸ್ಟ್ ಈ ಪಂಚಾಂಗ ಡಿಸ್ಪ್ಲೇ ಅಷ್ಟೇ. ಪಂಚಾಂಗದಲ್ಲಿ ಇವತ್ತು ಟುಡೇ 6/6/2022 ಸನ್ರೈಸ್, ನಾವು ಯಾವ ಊರಲ್ಲಿದ್ದೀವಿ ಅಲ್ಲಿ ಸನ್ರೈಸ್, ಬೆಂಗಳೂರಲ್ಲಿ 5:52ಕ್ಕೆ ಸನ್ರೈಸ್ ಆಯಿತು. ದೃಕ್ ಪಂಚಾಂಗದಲ್ಲಿ ಬರೆದಿಟ್ರು. ಒಂದು ತಿಳ್ಕೊಳ್ಳಿ, ಇವತ್ತು 6ನೇ ತಾರೀಕು 6ನೇ ತಿಂಗಳು 2022. ಇದನ್ನ ಕ್ಲೀನಾಗಿ ಕಿವಿಲಿ ಕೇಳಿಸ್ಕೊಳ್ಳಿ. 6ನೇ ತಾರೀಕು 6ನೇ ತಿಂಗಳು. ಇನ್ನ 10,000 ವರ್ಷ ಹೋದ್ರೂ ಕೂಡ, 10,000 ವರ್ಷ ಹೋದ್ರೂ ಕೂಡ ಇವತ್ತಿನ ದಿವಸ ಅದೇನು ನಾವು ತೋರಿಸಿದೀವಿ, ಸನ್ರೈಸ್ ಸನ್ಸೆಟ್ ಸೇಮ್ ಇರುತ್ತೆ, ಚೇಂಜ್ ಆಗಲ್ಲ. ಇದನ್ನ ನಿಮಗೆ ಸವಿವರವಾಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಅಂದ್ರೆ 1ನೇ ತಾರೀಕು ಜನವರಿಯಿಂದ ಹಿಡಿದು 31ನೇ ತಾರೀಕು ಡಿಸೆಂಬರ್ ವರ್ಗು ಕೂಡ ಆಯಾ ದಿವಸ ಏನೇನು ಸನ್ರೈಸ್ ಇರುತ್ತೋ, ಸನ್ಸೆಟ್ ಇರುತ್ತೋ ಅದು ಚೇಂಜ್ ಆಗೋದಿಲ್ಲ ಆಯಾ ದಿವಸದ್ದು. ಇವತ್ತು 6/6 ತಾರೀಕು ಜೂನ್ 2022 ಬೆಂಗಳೂರಿನಲ್ಲಿ 5:52:28 ಸನ್ರೈಸ್ ಆದ್ರೆ, ಮುಂದಿನ ವರ್ಷ 6/6ಕ್ಕೆ ಸೇಮ್ ಸನ್ರೈಸ್. 100 ವರ್ಷ ಆದ್ಮೇಲೂ ಕೂಡ 6/6ಕ್ಕೆ ಜೂನ್ಗೆ 6 ಜೂನ್ಗೆ ಸೇಮ್ ಸನ್ರೈಸ್. 10,000 ವರ್ಷ ಆದ್ಮೇಲೂ ಕೂಡ 6/6 10,000 ವರ್ಷ ಆದ್ಮೇಲೂ ಸನ್ರೈಸ್ 5:52ಗೆ ಇರುತ್ತೆ. ಸೊ ಇದೆಲ್ಲ ಫಿಕ್ಸ್ ಅಂತ ಹೇಳ್ಕೊಡ್ತೀವಿ ನಾವಲ್ಲಿ.
ಒಂದು ಜಾಗದ ಜನವರಿ 1ನೇ ತಾರೀಕಿಂದ 31 ಡಿಸೆಂಬರ್ವರೆಗೂ ಸನ್ರೈಸ್ ಸನ್ಸೆಟ್ ಇದು ಬರೆದಿಟ್ಬಿಟ್ರೆ ಆ ಜಾಗದ ಮುಗಿದ ಕೆಲಸ ಮುಗಿದೋಯ್ತದು. ಸನ್ರೈಸ್ ಸನ್ಸೆಟ್ ಮುಗಿದೋಯ್ತಲ್ಲಿ, ಏನೂ ಇಲ್ಲ. ಇದನ್ನೇ ನಾವು ಹೇಳ್ಕೊಡೋದು ದೃಕ್ ಪಂಚಾಂಗದಲ್ಲಿ, ಇದನ್ನೇ ಹೇಳೋದು. ಈಗ ಉಡುಪಿಲಿ ಇವತ್ತು ಏನಿದೆ ಅಂತ ನೋಡಿದಾಗ ಉಡುಪಿಯ ಜಾಗದಲ್ಲಿ ಏನ್ ಸನ್ರೈಸ್ ಇರುತ್ತೋ ಮುಂದಿನ 10,000 ವರ್ಷದವರೆಗೂ ಅದೇನೆ. ಚೆನ್ನೈಯಲ್ಲಿ ಇವತ್ತು ಸನ್ರೈಸ್ ಏನಿರುತ್ತೋ ಸನ್ಸೆಟ್ ಏನಿರುತ್ತೋ ಮುಂದಿನ 10,000 ಸೇಮ್. ವಾಷಿಂಗ್ಟನ್ ನಲ್ಲಿ ಇವತ್ತು ಸನ್ರೈಸ್ ಏನಿರುತ್ತೋ ಅದೇ ಸನ್ರೈಸ್ ಮುಂದಿನ 10,000 ವರ್ಷಕ್ಕೂ ಸೇಮ್ ಸನ್ರೈಸ್ ಸೇಮ್ ಸೆಟ್, ಇದು ಚೇಂಜ್ ಆಗಲ್ಲ. ಇದನ್ನ ತುಂಬಾ ಜನ ಗೊತ್ತಿಲ್ಲ. ಸನ್ರೈಸ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತಾರೋ, ಸನ್ಸೆಟ್ ಅಯ್ಯೋ ಎಷ್ಟು ಡೈಲಿ ಅದು ಇದು ಹಿಂದೆ ಚೇಂಜ್ ಆಗ್ತಾ ಇರುತ್ತೆ. ಏನಿಲ್ಲ, ವೆರಿ ಸಿಂಪಲ್. ಅಸ್ಟ್ರಾಲಜಿ ಇಸ್ ದಿ ಮೋಸ್ಟ್ ಈಸಿಯೆಸ್ಟ್ ಅಂಡ್ ಸಿಂಪಲ್ ಆಗಿರ್ತಕ್ಕಂಥದ್ದು. ಅಲ್ಲಿ ಋತು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆಯನ, ಉತ್ತರಾಯಣ. ಈಗ ಜನವರಿ 15ನೇ ತಾರೀಕು ಆದ್ಮೇಲೆ ಜೂನ್, ಜನವರಿ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ 15ಕ್ಕೆ ಆದ್ಮೇಲೆ ದಕ್ಷಿಣಾಯನ ಶುರು ಆಗುತ್ತೆ. ಮತ್ತೆ ಇದೆಲ್ಲ ನಮ್ಮ ಕ್ಯಾಲೆಂಡರ್ಗಳಷ್ಟೇ. ಇವೆಲ್ಲ ಈ ಕ್ಯಾಲೆಂಡರ್ಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿಸ್ತಾರೆ ಅಷ್ಟೇ, ಇನ್ನೇನಿಲ್ಲ. ಈ ಕ್ಯಾಲೆಂಡರ್ ಇರ್ತಕ್ಕಂಥದ್ದು ಗುಳಿಕ ಕಾಲ, ಯಮಗಂಡ ಕಾಲ, ರಾಹುಕಾಲ, ಇದೆಲ್ಲ ಸೈಂಟಿಫಿಕ್ ರೀಸನ್ ಇಂದಿದೆ. ರಾಹುಕಾಲ ಅಂತ ಇಲ್ಲಿ ಹಾಕಿದೀವಿ. 7:28ಕ್ಕೆ ಶುರು ಆಗುತ್ತೆ, 57ಕ್ಕೆ, 9:05 ಮುಗಿಯುತ್ತೆ. ರಾಹುಕಾಲ ಅಂತಂದ್ರೆ UV ರೇಸ್, IR ರೇಸ್ ಇರತಕ್ಕಂಥದ್ದು. ರಾಹುಕಾಲದಲ್ಲಿ ಕೆಲಸ ಮಾಡ್ಬೋದು. ರಾಹುಕಾಲಕ್ಕೆ ಏನೂ ಇಲ್ಲ. ರಾಹುಕಾಲ ಬರೀ ಟ್ರಾವೆಲ್ಗೆ ಕೊಟ್ಟಿದ್ದು. ಹಳೇ ಪಂಚಾಂಗದಲ್ಲಿ ವರ್ಜಿತ, ನಡಿಗೆ ವರ್ಜಿತ ಅಂದ್ರೆ ಒಂದೂರಿಂದ ಇನ್ನೊಂದೂರಿಗೆ ಹೋದಾಗ ಬೆಳಕು ಮತ್ತೆ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಯಮಗಂಡ ಕಾಲ ಅಂತಂದ್ರೆ ಏನು? ಯಮಗಂಡ ಕಾಲ ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಯಮ ಏನ್ ಬರೋದಿಲ್ಲ ಅಲ್ಲಿ. ಯಮಗಂಡ ಕಾಲ ಗುರುವಿನಿಂದ ಬಂದಿರತಕ್ಕಂಥದ್ದು. ಗುರುವಿನ ತಾತ್ಪರ್ಯದಿಂದ ಯಮಗಂಡ ಕಾಲ ಅಂದ್ರೆ ಗುರುವಿನ ಕಾಲದಲ್ಲಿ ಗುರುವಿನ ಸ್ಮರಣೆ ಮಾಡ್ತಕ್ಕಂಥ ಸಮಯ ಯಮಗಂಡ ಕಾಲ. ಅರ್ಥ ಮಾಡ್ಕೊಳ್ಳಿ. ಯಮಗಂಡ ಕಾಲಂ ಅಂತಂದ್ರೆ ಯಮ ಬರ್ತಕ್ಕಂಥದ್ದಲ್ಲ. ಹರಮುನಿದರು ಗುರು ಕಾಯುವನು ಅಂತ ಎಲ್ಲರೂ ಹೇಳ್ತಾರೆ, ಕೇಳಿಸ್ಕೊಂಡಿದ್ದೀರಾ? ಹರಮುನಿದರು ಗುರು ಕಾಯುವನು. ಸೊ ಹಾಗಿರ್ತಕ್ಕಂಥದ್ದು ದೇವ್ರು ಮುನಿಸ್ಕೊಂಡಿದ್ರು ಕೂಡ ಯಮಗಂಡ ಕಾಲದಲ್ಲಿ ನೀನು ದೇವ್ರ ಪೂಜೆ ಮಾಡ್ಬಿಡಪ್ಪ, ಒಳ್ಳೆ ಫಸ್ಟ್ ಕ್ಲಾಸ್ ಆಗಿರ್ತೀಯ ಅಂತಲ್ಲ. ಯಮಗಂಡ ಕಾಲದಲ್ಲಿ ನೀನು ದೇವ್ರನ್ನ ನೆನೆಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ನೀನು ಗುರುವಿನ ನೆನೆಸ್ಕೋ. ಯಮಗಂಡ ಕಾಲದಲ್ಲಿ ಗುರುವಿನ ನೆನೆಸ್ಕೊಳ್ತಕ್ಕಂಥದ್ದು, ಪ್ರತಿ ದಿವಸ ಗುರುವಿನ ನೆನೆಸ್ಕೊಳ್ತಕ್ಕಂಥ ಒಂದು ಸಮಯವೇ ಯಮಗಂಡ ಕಾಲ. ಇದನ್ನ ತಿಳ್ಕೋಬೇಕೆಲ್ಲರೂ ಕೂಡ. ಇದು ಈ ಕ್ಯಾಲ್ಕುಲೇಷನ್ ಬಂದಿರೋದೇ ಗುರುವಿನಿಂದ. ಯಮಗಂಡ ಕಾಲ ಯಾವ್ದ್ರಿಂದನೂ ಬಂದಿಲ್ಲ. ಗುಳಿಕ ಕಾಲ ಅಂತಿದೆ. ಗುಳಿಕ ಕಾಲ ಬಂದಿರೋದು ಶನಿಯಿಂದ. ಗುಳಿಕ ಕಾಲ ಶನಿಯಿಂದ ಬಂದಿರೋದು ಅಂದ್ರೆ ಈ ಸಮಯದಲ್ಲಿ ನೀವು ಏನು ಮರು ಕೆಲಸ ಮಾಡಬೇಕು, ಪ್ರತಿ ಸತಿ ಮರು ಕೆಲಸ ಮಾಡಬೇಕು, ಮಾಡಿದ್ದೇ ಮಾಡ್ಬೇಕು. ನಾನು ಇಂಥ ಗುಳಿಕ ಕೆಲಸ ಕಾಲದಲ್ಲಿ ಮಾಡಬೇಕು. ಒಂದು ಕೆಲಸಕ್ಕೆ ಹೋಗೋದು ಗುಳಿಕ ಕಾಲದಲ್ಲಿ ಕೆಲಸ ಏನಾದ್ರು ಹೋಗಿದ್ರೆ, ನಾವು ಮೊದಲನೇ ಸತಿ ಹೋಗಿದ್ರೆ ಪ್ರತಿ ಸತಿ ನಾವು ಕೆಲಸಕ್ಕೆ ಹೋಗ್ತೀವಿ. ಯಾರು ಸೋಂಬೇರಿತನ ಇರ್ತಾರೆ, ಯಾರು ಕೆಲಸವನ್ನು ಮಾಡೋದಿಲ್ಲ, 21 ದಿವಸ ಅಥವಾ 48 ದಿವಸ ಗುಳಿಕ ಕಾಲದಲ್ಲಿ ಅವನಿಗೆ ಕೆಲಸ ಮಾಡಿಸಿದ್ರೆ ಅದು ರಿಪೀಟ್ ಮಾಡ್ತಾನೆ. ಗುಳಿಕ ಮೀನ್ಸ್ ಎ ಪೀರಿಯಡ್ ವೇರ್ ಇಟ್ ಈಸ್ ಬಿನ್ ರಿಪೀಟೆಡ್. ರಿಪಿಟೇಷನ್ ಇದು ಶನಿಯಿಂದ ಬರ್ತಕ್ಕಂಥದ್ದು. ಶನಿ ಮಂದ ಮತ್ತೆ ಮಾಡಿದ್ದೇ ಮಾಡಿಸ್ತಾನೆ. ಸೊ ಹಾಗೆ ಇವತ್ತು ನಕ್ಷತ್ರ, ಆಕಾಶದಲ್ಲಿ ಚಂದ್ರ ಎಲ್ಲಿದ್ದಾನೆ, ಚಂದ್ರನ ದಿಕ್ಕು ಮಗಾ ನಕ್ಷತ್ರ. ಮಗಾ ನಕ್ಷತ್ರದಲ್ಲಿ ಎಲ್ಲಿವರೆಗೂ ಇದೆ 26 ಅಂತ ಕನ್ಫ್ಯೂಷನ್. ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್ ಇರುತ್ತೆ. ಅದನ್ನು ಇವತ್ತು ಹೇಳ್ತೀನಿ ನೋಡಿ. ಇದು ಪಂಚಾಂಗದಲ್ಲಿ ನೀವು ನೋಡಿದಾಗ 26 ಅಂತ ಬರುತ್ತೆ. 26 ಅಂತ ಬರುತ್ತೆ. ಇದೇನು 26 ಪಂಚಾಂಗ ಅರ್ಥನೇ ಆಗಲ್ಲ. ವೆರಿ ಸಿಂಪಲ್. ಒಂದು ದಿನಕ್ಕೆ 24 ಅವರ್ ಇರುತ್ತೆ. ಮುಂದಿನ ದಿವಸ ಸನ್ರೈಸ್ ಹೋಗೋರ್ಗು ಏನ್ ಮಾಡ್ತಾರೆ, ಆಡ್ ಮಾಡ್ಕೊಂಡು ಹೋಗ್ತಾರೆ. ಏನ್ ಆಡ್ ಮಾಡ್ಕೊಳ್ತಾರೆ? 25 ಅಂದ್ರೆ ಮಧ್ಯರಾತ್ರಿ 1 ಗಂಟೆ, 26 ಅಂದ್ರೆ ಮಧ್ಯರಾತ್ರಿ 2 ಗಂಟೆ. ಮಧ್ಯರಾತ್ರಿ 2 ಗಂಟೆ ಅಂತ ತೋರಿಸುತ್ತೆ. 2 ಗಂಟೆ 26 ನಿಮಿಷ 40 ಸೆಕೆಂಡ್. ಇಷ್ಟೇ, ಇನ್ನೇನು ಇಲ್ಲ ಇದರಲ್ಲಿ. 30 ಇರುತ್ತಲ್ಲ ಸರ್, ಅದು ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು? ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದು. ಇದೇನು 26 ಕೊಡ್ತಾರಲ್ಲ ಮಗ, ಇದು ಕನ್ಫ್ಯೂಷನ್. ಇದು ಏನಕ್ಕೆ ಕನ್ಫ್ಯೂಷನ್? ನಾವು ಬೆಳಿಗ್ಗೆ 6 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆವರೆಗೂ ಒಂದು ದಿನ ಅಂತ ತಗೊಳ್ತೀವಿ. ಅವಾಗ ಇಲ್ಲಿ ಮಧ್ಯರಾತ್ರಿ 12 ಗಂಟೆ ಬಂತಲ್ಲ, ಅವಾಗ 24 ಗಂಟೆಗಳು ಅಲ್ಲಿ ಮುಗೀತಲ್ಲಿ. ಅಲ್ಲಿ 24 ಟೈಮ್ ಪ್ರಕಾರ ಮುಗೀತು. 24 ಆದ್ಮೇಲೆ ಮಧ್ಯರಾತ್ರಿ 1 ರಿಂದ 6 ಹೆಂಗ್ ತಗೊಳ್ತೀವಿ? 25, 26, 27, 28 ಅಂತ ಅಲ್ಲಿ ತಗೊಂಡು ಹೋಗ್ತೀವಿ. ಇಷ್ಟೇ ಇರ್ತಕ್ಕಂಥದ್ದು. ವೆರಿ ಸಿಂಪಲ್ ಆಗಿದೆ. ಕರ್ಣ ಅಂದ್ರೇನು? ಕರ್ಣ ಅಂದ್ರೇನು? ತಿಥಿಯ ಅರ್ಧ ಭಾಗ ಅಷ್ಟೇ. ಡಿವೈಡೆಡ್ ಬೈ 2 ಮಾಡಿ ತಿಥಿಯ ಅರ್ಧ ಭಾಗ ಮುಗೀತು. ತಿಥಿಯ ಅರ್ಧ ಭಾಗ. ಇವತ್ತು ಯಾವ ತಿಥಿ ಇದೆ ಅದರ ಅರ್ಧ ಭಾಗ ಕರ್ಣ. ಕರ್ಣ ಏನ್ ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ.
ಇದನ್ನೇನು ಎದುರ್ಕೊಂಡು ಸೈನ್ಸ್ ಮತ್ತೆ ಇಂಜಿನಿಯರಿಂಗ್ ಓದ್ತಾರಲ್ಲ ಅವ್ರಿಗೆ ನಾನು ದೊಡ್ಡ ದೀರ್ಘ ನಮಸ್ಕಾರ ಮಾಡ್ತೀನಿ, ಮೆಡಿಕಲ್ ಓದ್ತಾರಲ್ಲ ಅವ್ರಿಗೂ ದೊಡ್ಡ ದೀರ್ಘ ನಮಸ್ಕಾರ ಮಾಡ್ತೀನಿ. ಇದು ಜಸ್ಟ್ ವೆರಿ ಸಿಂಪಲ್. ನಮ್ಮ ಶಾಸ್ತ್ರದಲ್ಲೇ ಹೇಳಿದ್ದಾರೆ, ಪಂಚಾಂಗ ವೆರಿ ಸಿಂಪಲ್, ಜ್ಯೋತಿಷ್ಯ ಕೂಡ ಬಹಳ ಸಿಂಪಲ್ ಆಗಿದೆ. ಅಂದ್ರೆ ನಮ್ಮ ಕರ್ಮಗಳು ಹೇಳ್ತಕ್ಕಂಥದ್ದು. ನಕ್ಷತ್ರಾಧಿಪತಿ ಅಭಿಜಿತ್ ಮುಹೂರ್ತ ಅಂತ ಬರ್ತದೆ. ಅಭಿಜಿತ್ ಮುಹೂರ್ತ ಬಹಳ ಈಸಿ ಕ್ಯಾಲ್ಕುಲೇಷನ್. ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ 12 ಗಂಟೆ ಮಧ್ಯಭಾಗ ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ 12 ಅವರ್ ಆಯ್ತು. ಮಧ್ಯಭಾಗ ಏನು? ಮಧ್ಯಾಹ್ನ 12 ಗಂಟೆ. ಹಿಂದೆ 24 ನಿಮಿಷ, ಮುಂದೆ 24 ನಿಮಿಷ ಅಭಿಜಿತ್ ಮುಹೂರ್ತ, ಮುಗಿದೋಯ್ತು. ಸಿಂಪಲ್ ಆಗಿ ಕುತ್ಕೊಂಡು ಒಂದು 5 ಸತಿ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಬರುತ್ತೆ. ಹೋರಾ ಬಗ್ಗೆ ಹೇಳಿದ್ದೀನಿ ನಾನು ಮೊನ್ನೆ, ಹೋರಾ ಬಗ್ಗೆ ಹೇಳಿದೆ. ಯಾವ ಹೋರಾ ಅವತ್ತು ಸ್ಟಾರ್ಟ್ ಆಗುತ್ತೆ ಅದೇ ಹೋರಾ. ಇವತ್ತು ಸೋಮವಾರ ಅಂದ್ರೆ ಮೊದಲ ಹೋರಾ ಚಂದ್ರಂದು, ಅಲ್ಲಿಂದ 6ನೇದು ಶನಿ, ಅಲ್ಲಿಂದ 6ನೇದು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ. ಸ್ಯಾಟರ್ಡೇ 6ನೇದು. ಸ್ಯಾಟರ್ಡೇಯಿಂದ ಮತ್ತೆ 6ಕ್ಕೆ ಹೋಗಿ ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ ಗುರುವಾರ. ಥರ್ಸ್ಡೇ ಆದ್ಮೇಲೆ ಮತ್ತೆ 6ನೇದಕ್ಕೆ ಹೋಗಿ ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, ಮಂಡೇ, ಟ್ಯೂಸ್ಡೇ, ಮಂಗಳ. ಇದನ್ನ ಕ್ಯಾಲ್ಕುಲೇಟ್ ಮಾಡಕ್ಕೆ ಏನಕ್ಕೆ ಎಷ್ಟೊತ್ತು ಬೇಕು? ಇವಾಗ ಇಷ್ಟೇ ಮುಗೀತು. ಹೋರ ಎಲ್ಲ ಪಂಚಾಂಗ ಎಲ್ಲ ಬಂದ್ವಿ. ಇನ್ನು ಡೀಟೇಲ್ ಆಗಿ ಬರುತ್ತೆ ನಮ್ಮ ಕ್ಲಾಸಸ್ ಅಲ್ಲಿ. ಡೀಟೇಲ್ ಆಗಿ ಬಂದಾಗ ತಲೆಗೆ ಯಾಕೆ ಹೋಗಲ್ಲ? 100% ಹೋಗುತ್ತೆ. ಪಂಚಾಂಗ ಅಂತದ್ದೇನು ಇದು ಟಫ್ ಸಬ್ಜೆಕ್ಟ್ ಅಲ್ವೇ ಇಲ್ಲ. ಜ್ಯೋತಿಷ್ಯನೂ ಈಸಿ, ಇದು ಈಸಿನೇ. ಅಂತ ಟಫ್ ಸಬ್ಜೆಕ್ಟ್ ಅಲ್ವೇ ಅಲ್ಲ ಅದು. ಅದನ್ನ ಬಹಳ ಕಮ್ಮಿ ರೇಟಲ್ಲಿ ಇಟ್ಟಿದೀವಿ. ಕುಟುಂಬ ಸಮೇತ ಕಲೀರಿ ಅಂತ. ಏನ್ ಕುಟುಂಬದಲ್ಲಿ 3 ಜನ ಇದ್ದೀರಾ, 4 ಜನ ಇದ್ದೀರಾ, ಎಲ್ಲ ಸೇರ್ ಕಲ್ತ್ರು ಒಬ್ರೊಬ್ರಿಗೆ 2000-3000 ಜ್ಯೋತಿಷ್ಯನೇ ಬಂದ್ಬಿಡುತ್ತೆ ಎಲ್ಲರಿಗೂ. ಜ್ಯೋತಿಷ್ಯ ಏನಕ್ಕೆ ಕಲಿಸ್ತಾ ಇದ್ದೀನಿ ಅಂತಂದ್ರೆ, ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ ಫಸ್ಟ್ ಹೋಗ್ಬೇಕು. ಮೂಢನಂಬಿಕೆ ಹೋಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದೀವಿ. ನಮ್ಮ ಹಣೆ ಬರನ ಯಾರು ಚೇಂಜ್ ಮಾಡಕ್ಕಾಗಲ್ಲ. ಏನೇನು ಬರುತ್ತೆ, ಏನೇನು ಹೋಗುತ್ತೆ ಅದನ್ನ ನೋಡ್ತಕ್ಕಂಥ, ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಬಹಳ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಅನಾಲಿಸಿಸ್. ನಿಮಗೆ ಜ್ವರ ಬಂದಿದೆ ಅಂದ್ರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಮುಟ್ ನೋಡ್ರೆ ಸ್ವಲ್ಪ ಬೆಚ್ಚಗಿರ್ಬೋದು. ರಿಯಲ್ ಡಿಗ್ರಿ ಹೆಂಗ್ ನೋಡೋದು? ಥರ್ಮಾಮೀಟರ್ ಇಟ್ಬಿಟ್ಟು ಅದರ ಎಷ್ಟು ಟೆಂಪರೇಚರ್ ಇದೆ ಅಂತ ನೋಡ್ತೀವಿ. ಹಾಗೆ ನಿಮ್ಗೆ ಕಷ್ಟ ಬಂದಿದೆ ಅಂದ್ರೆ ರಿಯಲ್ ಆಗಿ ನಾವೆಲ್ಲಿ ನೋಡಬೇಕು? ಅಸ್ಟ್ರಾಲಜಿ ವಿಲ್ ಗೈಡ್ ಅಸ್. ಕಂಪ್ಲೀಟ್ ಗೈಡೆನ್ಸ್ ಇಸ್ ಗಿವನ್ ಬೈ ಆಸ್ಟ್ರಾಲಜಿ. ವೇಷಭೂಷಣಕ್ಕೆ ಮಾರ ಹೋಗ್ಬೇಡಿ. ಎಲ್ಲ ಓಡೋಗ್ತೀರಿ. ವೇಷ ಹಾಕಿದ ತಕ್ಷಣ ಅಲ್ಲೇನೋ ಅಲ್ಲಿ ಆ ಪೂಜೆ, ಆ ದೇವ್ರು, ಈ ದೇವ್ರು ಅಂದಿದ ತಕ್ಷಣ ಅಲ್ಲಿ ಓಡೋಗಿ ನಮಸ್ಕಾರ ಮಾಡೋದು. ನಥಿಂಗ್. ನೋಬಡಿ ಕ್ಯಾನ್ ಚೇಂಜ್ ದಿ ಫೇಟ್. ಅದೆಲ್ಲ ಸುಮ್ಮನೆ ನಮ್ಮ ಮನಸ್ಸಿಗೆ ಸಮಾಧಾನ ಮಾಡಿ ಹೋಗಿ. ಮನಸ್ಸಿಗೆ ಸಮಾಧಾನ. ಥಿಂಗ್ಸ್ ವಿಲ್ ನೆವರ್ ಚೇಂಜ್. ಅಲ್ಲೇನೋ ಬದಲಾವಣೆ ಅಂತ ಆಗುತ್ತೆ ಅಂತ ಹೋಗ್ಬಿಟ್ಟು ದೇವ್ರ ಮೇಲೆ ನಂಬಿಕೆ ಹೋಗ್ತಾ ಇದೆ. ಹಿಂದೂ ಧರ್ಮದಲ್ಲಿ ಮುಖ್ಯವಾದ ಪಾಯಿಂಟ್ ಏನು ಅಂತಂದ್ರೆ, ಈ ಪೂಜೆ ಮಾಡಿ ಇದಾಗ್ಬಿಡುತ್ತೆ, ನಿಮ್ಗೆ ಸರೋಗ್ಬಿಡುತ್ತೆ. ಇವತ್ತು ಯಂಗ್ಸ್ಟರ್ಸ್ ಯಾರ ಮೇಲೆ ಆಸೆ ಇದೆ? ನಮ್ಮ ಹಿಂದೂ ಧರ್ಮದ ಮೇಲೆ ಯಂಗ್ಸ್ಟರ್ಸ್ ಎಷ್ಟು ಜನಕ್ಕೆ ಶ್ರದ್ಧೆ ಇದೆ, ಭಕ್ತಿ ಇದೆ ಹೇಳಿ ನೋಡೋಣ. ನಿಮ್ಮ ಮಕ್ಕಳನ್ನ ನೀವು ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ. ನಮ್ಮ ಮಕ್ಕಳು ನಿಜವಾಗ್ಲೂ ನಮ್ಮ ಹಿಂದೂ ಧರ್ಮದ ಬಗ್ಗೆ, ದೇವ್ರ ಬಗ್ಗೆ ಭಕ್ತಿ ಇದೆಯಾ? ಭಯ ಬೇಡ, ಭಕ್ತಿ ಇದೆಯಾ? ನಮ್ಮ ಹಿಂದೂ ಧರ್ಮದ ದೇವರು, ನಮ್ಮ ಮಹಾಭಾರತ, ನಮ್ಮ ರಾಮಾಯಣ, ವಿ ಆರ್ ಗ್ರೇಟ್. ಕೇಳಿ, ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ. ಅದಿರಲ್ಲ ಅದು. ವೈ? ಸಮಾಜದಲ್ಲಿ ಒಂದು ಏನ್ ನಿರ್ಮಾಣ ಆಗಿದೆ ಅಂದ್ರೆ, ದೇವರು ಅಂದ್ರೆ ಭಯ. ನಮಸ್ಕಾರ ಮಾಡಿದ ತಕ್ಷಣ ನಾಳೆನೇ ಕೆಲಸ ಆಗ್ಬಿಡುತ್ತೆ. ಅದು ಆಗೋಕ್ ಸಾಧ್ಯನೇ ಇಲ್ಲ. ಆ ತರ ಜನ ಮರಳೋ ಜಾತ್ರೆ ಮರಳೋ ಅಂತ ಓಡೋಗ್ತೀವಿ ಒಂದ್ ಕಡೆ. ವಿಚಾರಧಾರೆಗಳು ಮಾತ್ರ ಬರ್ತಾರೆ ಇಲ್ಲಿ. ರಿಯಲ್ ಪಿಕ್ಚರ್ ಅರ್ಥ ಮಾಡ್ಕೊಳ್ತಾರೆ. ಹೌ ಟು ಗ್ರೋ ಇನ್ ಲೈಫ್ ಅಂತ ಅರ್ಥ ಆಗುತ್ತೆ. ಸಾಮಾನ್ಯ ಜನಕ್ಕೆ ಸುಮ್ಮನೆ ಎಷ್ಟೋ ಜನ ಬರ್ತಾರೆ. ಎಲ್ಲ ನಮಗೆ ಯಾರು ಇವರು ಟ್ಯಾಕ್ಸಿ ಡ್ರೈವರು ಮತ್ತೆ ಆಟೋ ಡ್ರೈವರ್ ಫೋನ್ ಮಾಡ್ತಾರೆ. ಸಾರ್ 2 ಲಕ್ಷ 3 ಲಕ್ಷ ಯಾರೋ ಪುರೋಹಿತರು ಸಿಕ್ಕಿದ್ರು, ಇವ್ರು ಸಿಕ್ಕಿದ್ರು, ಅವ್ರು ಸಿಕ್ಕಿದ್ರು, ದುಡ್ಡೆಲ್ಲ ಖರ್ಚು ಮಾಡ್ಬಿಟ್ಟಿದ್ದೀನಿ ಸರ್. ಅಲ್ಲಿ ಯಾರೋ ಟಿವಿಲಿ ಬರ್ತಾರೆ ಅಂತೆಲ್ಲ ನಾವು ಮಾಡಿದ್ವಿ. ಅದು ಯಾವುದೋ ಮಾಟ ಆಗಿದೆ, ಅದಾಗಿದೆ, 2 ಲಕ್ಷ, ಏನೂ ಚೇಂಜ್ ಆಗಿಲ್ಲ ಸರ್. ಮೋಸ ಹೋಗ್ಬಿಟ್ವಿ ಸರ್ ನಾವು. ಕಂಡ್ರೆ ಆಗಲ್ಲ ಸರ್ ಅವ್ರಿಗೆ ಅಂತ ಹೇಳ್ತಾರೆ. ಈಗ ಯಾರಿಗೆ ಅದು ಸಮಸ್ಯೆ ಆಗುತ್ತೆ? ಹೇಳ್ತಕ್ಕಂಥವ್ರಿಗೆಲ್ಲ ಸಮಸ್ಯೆ ಆಗ್ಲಿಲ್ವಾ? ಹಿಂದೂ ಸಂಪ್ರದಾಯರಿಗೆ ಸಮಸ್ಯೆ ಆಗ್ಲಿಲ್ವಾ? ಎಲ್ಲಿ ಹೊಡಿತಾ ಇದೆ ಅದು? ಇಟ್ ಈಸ್ ಹಿಟ್ಟಿಂಗ್ ಅಟ್ ದಿ ಕೋರ್. ಇಟ್ ಈಸ್ ಹಿಟ್ಟಿಂಗ್ ಅಟ್ ದಿ ಕೋರ್ ಆಫ್ ದಿ ಹಿಂದೂ ಧರ್ಮ. ತುಂಬಾ ಜನ ಹೋರಾಡ್ತಾರೆ ಹಂಗೆ ಹಿಂಗೆ ಅಂತೆಲ್ಲ. ಇಲ್ಲಿ ಹೋರಾಡಿ ಪ್ರತಿಯೊಬ್ಬರ ಮನಸ್ಸಲ್ಲೂ ಹಿಂದೂ ಧರ್ಮ ಯಾಕೆ ಬರ್ತಾ ಇಲ್ಲ ಅಂತಂದ್ರೆ, ಬಿಕಾಸ್ ದೇ ಹ್ಯಾವ್ ಲಾಸ್ಟ್ ಹೋಪ್ ಹಿಯರ್. ದೇ ಹ್ಯಾವ್ ಲಾಸ್ಟ್ ಹೋಪ್ ಹಿಯರ್. ಏನೋ ಆಗ್ಬಿಟ್ಟು ನಮ್ದೆಲ್ಲ ಬಂದ್ಬಿಡುತ್ತೆ ಅಂತ ಹೋಗ್ತಾರೆ. ಎಷ್ಟೋ ಜನ ಬೇರೆ ಬೇರೆ ಇದನ್ನ ಫಾಲೋ ಮಾಡ್ತಾ ಇರ್ತಾರೆ. ಈಗ ನಮ್ಮ ರೀಸೆಂಟ್ ಆಗಿ 2 ವಿಡಿಯೋ ತೋರಿಸ್ತೀನಿ. ಫಸ್ಟ್ ಒಂದು ವಿಡಿಯೋ ನೋಡ್ಕೊಂಬನ್ನಿ. ನಮ್ಮ ಡಾಕ್ಟರೇಟ್ ಮಾಡಿರ್ತಕ್ಕಂಥ 160 ಜನ ಡಾಕ್ಟರೇಟ್ ಮಾಡಿದ್ದಾರೆ. ಇದು ನಿಜವಾದ ಸತ್ಯದ ಅಸ್ಟ್ರಾಲಜಿ.
ರಿಯಲ್ ಅಸ್ಟ್ರಾಲಜಿ ಇಲ್ಲಿದೆ. ಅಲ್ಲಿ ಇಲ್ಲಿ ಹೋಗಿ ಹಾಳಾಗಬೇಡಿ. ವಿ ಆರ್ ದಿ ಟಾಪ್ ಅಂಡ್ ವಿ ಆರ್ ದಿ ಬೆಸ್ಟ್. ಒಂದು ವಿಡಿಯೋ ನೋಡ್ಕೊಂಡ್ ಬನ್ನಿ. ಸರಿ ಕಡೆ ನೋಡಿ. ಸರಿ ಕಡೆ ತೆಗೆದಾಕ್ಬಿಡಿ ಮೇಡಮ್, ಲಿಸ್ಟಿಂದ ಗ್ರೂಪ್ ಡಿಲೀಟ್ ಮಾಡ್ಬಿಡಿ ಮೇಡಮ್. ಕೊಡ್ತಾ ಇದ್ದಾರೆ ಅವ್ರಿಗೆ. ಬಂದ್ಬಿಟ್ಟು ಸ್ಟೇಜ್ ಮೇಲೆ ಇಷ್ಟು ಜನರನ್ನ ಪಂಡಿತರನ್ನ ಮಾಡಿದ್ದೀನಿ. ಜ್ಯೋತಿಷ್ಯದಲ್ಲಿ ನಿಜವಾದ ಪಂಡಿತರನ್ನ ಮಾಡಿದ್ದೀನಿ. ಅಷ್ಟು ಜನ ಅವ್ರದ್ದು ಜಾತಕ ಅವ್ರು ನೋಡ್ಕೊಳ್ತಾರೆ. ಹಣೆ ಬರ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೂ ಗೊತ್ತು. ಆದರೆ ಹೇಗೆ ಸ್ವಲ್ಪ ನಿಯಂತ್ರಿಸ್ಕೋಬೋದು ಅಂತ ಹೇಳಿ ಅವ್ರಿಗೂ ಪರಿಚಯ ಇದೆ. ಇಷ್ಟು ಜನ ಇನ್ನೊಂದು 1000 ಜನಕ್ಕೆ ಕರೆಕ್ಟಾಗಿರ್ತಕ್ಕಂಥ ಜ್ಯೋತಿಷ್ಯ ಮಾರ್ಗದರ್ಶನ ಹೇಳ್ತಾರೆ. ನಾನು ಕರ್ನಾಟಕದ ಇತಿಹಾಸದಲ್ಲಿ ಜ್ಯೋತಿಷ್ಯಗಳನ್ನು ಸರಿಯಾಗಿರ್ತಕ್ಕಂಥ ಜ್ಯೋತಿಷ್ಯಗಳನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ನಾನು ಯಾವಾಗಲೂ ಹೇಳ್ಕೊಳ್ತಾ ಇರ್ತೀನಿ, ನಕ್ಷತ್ರ ನಾಡಿ ಅಂತಂದ್ರೆ ಕ್ರಿಯೇಟಿಂಗ್ ರಿಯಲ್ ಅಸ್ಟ್ರಾಲಜರ್ಸ್. 15 ದಿವಸದಲ್ಲಿ ಏನು ಕಲಿತಾರಂತೆ ಯಾರು ಕೇಳಲಿ ನೋಡೋಣ, ಬಂದ್ಬಿಡ್ಲಿ. ಅವರೇ ಬಂದಿದ್ದಾರೆ ವಾಪಸ್ ನಮ್ಮ ಕ್ಲಾಸ್ಗೆ. ಆಗಲ್ಲ ಅನ್ನೋರು ಎಲ್ಲೋ ಅಲ್ಲಿ ಓದ್ವಿ ಸರ್, ಪರಾಶರ ಕಲ್ತ್ವಿ 3 ವರ್ಷ 2 ವರ್ಷ, ಯಾಕೋ ಪ್ರಿಡಿಕ್ಷನ್ ಬಂದಿಲ್ಲ. ನಮ್ಮ ಕ್ಲಾಸಿಗೆ ಬಂದ ತಕ್ಷಣ 15 ಡೇಸ್, ಅಯ್ಯೋ 3 ಇಯರ್ಸ್ ವೇಸ್ಟ್ ಮಾಡಿದ್ನಲ್ಲ ಸರ್ ಪ್ರಿಡಿಕ್ಷನ್ ಅಂತ. ನನ್ನ ಜೀವನ ನೋಡ್ಕೊಂಡು ಕರೆಕ್ಟಾಗಿ ಹೋಗ್ಬೋದಾಯ್ತಲ್ಲ ಸರ್, ಏನೇನೋ ಯೋಚನೆ ಮಾಡಿದ್ದೆ. ಸೊ ಅಲ್ಲಿ ಇಲ್ಲಿ ಯೋಚನೆ ಮಾಡ್ದಲ್ಲೇ ಡೈರೆಕ್ಟ್ ಕಮ್ ಟು ನಕ್ಷತ್ರ ನಾಡಿ. 15 ಡೇಸ್ ಅನುಮಾನ ಯಾಕೆ, ಆಫ್ಲೈನು ಆನ್ಲೈನು ಅಂತ ಏನೋ ಇವಾಗ ಯಾವುದೋ ಹೆಣ್ಮಗಳು ಹೇಳಿದ್ಲಲ್ಲ, ಅವೆಲ್ಲ ಸುಮ್ಮನೆ, ಅವೆಲ್ಲ ಮನಸ್ಸಿದ್ರೆ ಮಾರ್ಗ. ಇಷ್ಟು ಜನನು ಆನ್ಲೈನಲ್ಲಿ ಕಲ್ತಿಲ್ವಾ? ಇಷ್ಟು ಜನ ಇದ್ದಾರೆ. ಎಷ್ಟು ಜನ ಲೇಡೀಸ್ ಇದ್ದಾರೆ. ಡಾಕ್ಟರೇಟ್ ಲೆವೆಲ್ವರೆಗೆ ಯಾಕೆ ಬಂದರು? ನಕ್ಷತ್ರ ನಾಡಿಲಿ ಸತ್ಯ ಇರೋದ್ರಿಂದ ಹೈಯರ್ ಕ್ಲಾಸಿಗೆ ಬಂದರು. ಹೈಯರ್ ಕ್ಲಾಸಲ್ಲಿ ಇನ್ನೂ ಜಾಸ್ತಿ ಸತ್ಯ ಅರ್ಥ ಆದಮೇಲೆ ಡಾಕ್ಟರೇಟ್ ಬಂದರು. ಡಾಕ್ಟರೇಟ್ ಬಂದಾದ್ಮೇಲೆ ಜ್ಯೋತಿಷ್ಯದಲ್ಲಿ ಸತ್ಯವಂತರಾದರು. ಹೀಗೆ. ಸೊ ದಯಮಾಡಿ ಕಲೀರಿ, ಕಲಿಬೇಕು. ಅಲ್ಲಿ ಇಲ್ಲಿ ಹೋಗಿ ನಿಮಗೆ ದೇವ್ರ ಬಗ್ಗೆ ಆಸಕ್ತಿ ಇಲ್ಲ, ಜ್ಯೋತಿಷ್ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅಂದರೆ ಐ ಆಮ್ ನಾಟ್ ಕಾಲಿಂಗ್ ಯು ಅಟ್ ಆಲ್. ನೆವರ್ ಐ ಆಮ್ ಕಾಲಿಂಗ್ ಯು. ರಿಯಲ್ ಆಗಿ ಹೇಳಬೇಕು ಅಂದರೆ ಇಫ್ ಯು ಲೈಕ್ ಅಸ್ಟ್ರಾಲಜಿ, ಎಲ್ಲ ಅಲ್ಲಿ ಇಲ್ಲಿ ಹೋಗೋ ಬದಲು ಬನ್ನಿ. ದುಡ್ಡು ಹಾಳು ಮಾಡ್ಕೋಬೇಡಿ. ಎಲ್ಲಿನೂ ದುಡ್ಡು ಹಾಳು ಮಾಡ್ಕೋಬೇಡಿ. ವೆರಿ ನಾಮಿನಲ್ ಫೀಸಲ್ಲಿ ಯು ವಿಲ್ ಕಮ್ ಟು ನೋ ಈಚ್ ಅಂಡ್ ಎವ್ರಿಥಿಂಗ್. ನಮ್ದ್ರಲ್ಲಿ ಬರೀ ದಾನ 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 ಒಂದು ಬಿಟ್ಟರೆ ಇನ್ನೇನೂ ಆಗಲ್ಲ ಕಲಿಯುಗದಲ್ಲಿ. ಕಲಿಯುಗದಲ್ಲಿ ದಾನ ಮಾಡಬೇಕು, ಹೋಗಬೇಕು. ನಮ್ದು ನೆಗೆಟಿವ್ ಯಾವುದಿದೆ ಹೋಗುತ್ತೆ. ನೆಗೆಟಿವ್ ಹೋಗಿದ ತಕ್ಷಣ ಅವ್ರಿಗೆ ಹತ್ಕೊಳ್ಳುತ್ತಾ? ನೆವರ್, ಹತ್ಕೊಳ್ಳಲ್ಲ. ಡೆಫಿನೆಟ್ಲಿ 300% ಹತ್ಕೊಳ್ಳಲ್ಲ. 2ನೇ ವಿಡಿಯೋ ತೋರಿಸ್ತಾ ಇದ್ದೀನಿ. ನಮ್ಮ ನವಗ್ರಹ ತಾಯ್ತ, ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ನವಗ್ರಹ ತಾಯ್ತ, ಸುಮ್ಮನೆ ಹಾಕಿ ಮ್ಯಾನುಫ್ಯಾಕ್ಚರ್ ಮಾಡಿ ಕಳಿಸಲ್ಲ. ಅದನ್ನು ಶಾಸ್ತ್ರೋಕ್ತವಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂಜಾ ವಿಧಿವಿಧಾನದಲ್ಲಿ ಮುಗಿಸ್ಕೊಂಡು ನವಗ್ರಹ ತಾಯ್ತ 9 ಗ್ರಹಗಳ ಸಮಿತ್ತು ಶ್ರೇಷ್ಠ ನಕ್ಷತ್ರದಲ್ಲಿ, ಬಹಳ ಶ್ರೇಷ್ಠ ನಕ್ಷತ್ರದಲ್ಲಿ ಅದನ್ನು ತಗೊಂಬಂದು ಒಟುಗಳ ಹತ್ರ, ಒಟುಗಳು ಅಂದರೆ ಚಿಕ್ಕ ವಯಸ್ಸಿನ ಹುಡುಗರ ಹತ್ರ ಅದನ್ನು ಜಸ್ಟ್ ಶಾಸ್ತ್ರೋಕ್ತವಾಗಿ ಕಟ್ ಮಾಡಿಸಿದ್ದು. ಅವ್ರಿಗೇನು ಲೇಬರ್ ಕೆಲಸ ಅದಲ್ಲ, ಅದೊಂದು ಪದ್ಧತಿ. ಅದು ಒಟುಗಳ ಹತ್ರ ಅದನ್ನು ಕಟ್ಸಿರೋದಷ್ಟೇ, ಶಕ್ತಿ ತುಂಬಿಸಿರೋದಷ್ಟೇ. ಒಟುಗಳ ಹತ್ರ ಅದನ್ನು ತುಂಬಿಸಿ ತಾಯ್ತಾಗ ಹಾಕಿ ವಿಶೇಷವಾಗಿ ಹೋಮ ಮಾಡಿ ಪೂಜೆ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ತೀವಿ. ನವಗ್ರಹಗಳಲ್ಲಿ ಎಲ್ಲ ಗ್ರಹಗಳು ಒಂದೊಂದು ಕೂತಿರ್ತಕ್ಕಂಥದ್ದು. ಕೆಟ್ಟ ಸ್ಥಳದಲ್ಲಿ ಕೂತಿದ್ರು ಪರವಾಗಿಲ್ಲ, 6ನೇ ಮನೆ 8ನೇ ಮನೆ 12ನೇ ಮನೆ ಕೆಟ್ಟ ಸ್ಥಳ. ಆದರೆ ಈ ಎಲ್ಲ ಸ್ಥಳದಲ್ಲೂ ಒಳ್ಳೆ ವಿಚಾರ ಇದೆ. 6ನೇದು ಮದುವೆಗೆ ಕೆಟ್ಟೋದ್ರೆ ವೃತ್ತಿಗೆ ಒಳ್ಳೆಯದು, ಹಣಕಾಸಿಗೆ ಒಳ್ಳೆಯದು, ದುಡ್ಡು ಬರುತ್ತೆ. 8ನೇ ಮನೆ ಕಷ್ಟಗಳು ಕೊಡುತ್ತೆ, ಆದರೆ ಆಯುಷ್ ಒಳ್ಳೇದಿರುತ್ತೆ, ಪಿತ್ರಾರ್ಜಿತ ಆಸ್ತಿ ಬರುತ್ತೆ. ಅರ್ಥ ಆಯ್ತಲ್ವಾ? ಡೀಪ್ ಜ್ಞಾನ ಬರ್ತಕ್ಕಂಥದ್ದು 8. ಪ್ರತಿಯೊಂದು ಮನೆಯಲ್ಲೂ ಗುಡ್ ಇದೆ, ಬ್ಯಾಡ್ ಇದೆ. ಯಾವ್ದು ನಥಿಂಗ್ ಈಸ್ ಗುಡ್ ಅಂಡ್ ನಥಿಂಗ್ ಈಸ್ ಬ್ಯಾಡ್ ಅಂತ ಪೂರ್ತಿ ಇಲ್ಲ. ಪೂರ್ತಿ ಗುಡ್ ಮನೆಗಳು, ಪೂರ್ತಿ ಬ್ಯಾಡ್ ಮನೆಗಳು ಯಾವುದೂ ಇಲ್ಲ. ಅದು ನೀವು ಕೇಂದ್ರ ತಗೊಳ್ಳಿ, ತ್ರಿಕೋಣ ತಗೊಳ್ಳಿ, ಪಣಪರ ತಗೊಳ್ಳಿ, ಆಪೋಕ್ಲಿಮ ತಗೊಳ್ಳಿ, ನೀವು ಯಾವುದೇ ತಗೊಳ್ಳಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ. ಆಪೋಕ್ಲಿನದಲ್ಲೂ ಕೂಡ ನಿಮಗೆ ಒಳ್ಳೆ ಮನೆಗಳಿದೆ,
ಪಣಪರದಲ್ಲೂ ಕೂಡ ನಿಮಗೆ ಒಳ್ಳೆ ಮನೆಗಳು ಇದ್ದೇ ಇರತಕ್ಕಂಥದ್ದು. 12ನೇ ಮನೆ ನಿಮಗೆ ವಿದೇಶಕ್ಕೆ ಹೋಗೋಕೆ ಹೆಲ್ಪ್ ಆಗುತ್ತೆ, ತೀರ್ಥಯಾತ್ರೆಗೆ ಹೋಗೋಕೆ ಹೆಲ್ಪ್ ಆಗುತ್ತೆ, ಮೆಡಿಟೇಷನ್ಗೆ ಹೆಲ್ಪ್ ಆಗುತ್ತೆ, ಒಳ್ಳೆ ನಿದ್ದೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಒಂದು ವಿಟಿನ ನೋಡ್ಕೊಂಬರೋಣ ಬನ್ನಿ, ಒಂದು ಸ್ಮಾಲ್ ವಿಟಿ. ಶ್ರೀ ಗುರುಭ್ಯೋ ನಮಃ. ವಕ್ರದಂಡಮನಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ತತ್ಪರ. ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಹರಿದು ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ಶ್ರೀ ದಿನೇಶ್ ಗುರೂಜಿಯವರ ನೇತೃತ್ವದಲ್ಲಿ ನವಗ್ರಹ ತಾಯಿತಗಳನ್ನು ನಿರ್ಮಾಣ ಮಾಡಿ ಆ ತಾಯಿತಗಳಿಗೆ ಈ ದಿನ ಪೂಜೆಯನ್ನು ಮಾಡಿದ್ದೇವೆ. ಮೊದಲನೇದಾಗಿ ಗಣಪತಿ ಪೂಜೆ, ನಂತರ ಪುಣ್ಯಾಹವಾಚನ, ತದನಂತರ ನವಗ್ರಹಾರಾಧನೆ ಎಲ್ಲ ಮಾಡಿ ಕಲಶ ಸ್ಥಾಪನೆ ಮಾಡಿ ಆ ತಾಯಿತಗಳಿಗೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ. ತದನಂತರ ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮವನ್ನು ಮಾಡಿ ಪೂರ್ಣಾವತಿಯನ್ನು ಸಮರ್ಪಣೆ ಮಾಡಿದ್ದೇವೆ. ಈ ನವಗ್ರಹ ತಾಯಿತಗಳನ್ನು ಎಲ್ಲ ಜನಸಾಮಾನ್ಯರಿಗೆ ತಲುಪಿಸಬೇಕು ಅಂತ ಡಾಕ್ಟರ್ ದಿನೇಶ್ ಗುರೂಜಿಯವರು ಸುಲಭವಾಗಿ ಎಲ್ಲರಿಗೂ ಸಿಗಬೇಕು ಅಂತ ಈ ತಾಯಿತಗಳನ್ನು ಮಾಡಿರುತ್ತಾರೆ. ಈ ತಾಯಿತಗಳಿಗೆ ನಾವು ಪೂಜೆ, ಹೋಮವನ್ನ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲರಿಗೂ ನೀಡ್ತಾ ಇದ್ದೀವಿ. ಈ ತಾಯಿತ ಧರಿಸುವುದರಿಂದ ಜನಸಾಮಾನ್ಯರಿಗೆ ಸಕಲ ನವಗ್ರಹ ಬಾಧೆಗಳನ್ನು ಪರಿಹಾರವಾಗಿ, ನವಗ್ರಹಗಳು ಒಬ್ಬೊಬ್ಬರಿಗೆ ಜನ್ಮಜಾತಕ ರೀತ್ಯ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ, ಆ ಬಾಧೆಗಳೆಲ್ಲವೂ ನಿವಾರಣೆಯಾಗಿ ಎಲ್ಲರೂ ಧರಿಸಬೇಕು ಅಂತ ಈ ಪೂಜೆ ಹೋಮವನ್ನು ಮಾಡ್ತಿರ್ತಾರೆ. ಆಯುಧಗಳನ್ನು ಮಾಡಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಿರ್ತಾರೆ. ಎಲ್ಲರಿಗೂ ಹರಳುಗಳನ್ನು ತಗೊಂಡು ಹಾಕೊಳ್ಳೋದಕ್ಕಾಗೋದಿಲ್ಲ, ಜನಸಾಮಾನ್ಯರಿಗೆ ದೊರಕಲಿ ಅಂತ ಈ ಕಾಯ್ದೆಗಳನ್ನು ನಾವು ಪೂಜೆ ಮಾಡಿ, ಹೋಮವನ್ನು ಮಾಡಿ, ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಎಲ್ಲರಿಗೂ ನೀಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕಾಸ ನಮಗೆ ಪರಿಚಯ ಇರತಕ್ಕಂಥ ಅನೇಕರು ಶಾಸ್ತ್ರನ ಚೆನ್ನಾಗಿ ಕಲ್ತಿದ್ದಾರೆ, ಕೇಳಿದೀವಿ, ಮಾಡಿದೀವಿ. ಬಹಳ ಚೆನ್ನಾಗಿ ಜ್ಯೋತಿಷ್ಯದ ಶಾಸ್ತ್ರ ಕಲ್ತಿದ್ದಾರೆ. ತುಂಬ ಜನ ಸ್ವಲ್ಪ ಅದ್ರ ಬಗ್ಗೆ ಅಷ್ಟೊಂದು ಒಲವು ತೋರಿಸಿಲ್ಲ, ಬೇರೆ ಬೇರೆ ರೀತಿ ಹೇಳ್ತಾರೆ. ಸರಿಯಾದ ಶಾಸ್ತ್ರ, ಸರಿಯಾದ ಒಂದು ಮಾರ್ಗ, ನಮ್ಮ ಹಿಂದೂ ಸಂಪ್ರದಾಯನ ಉಳಿಸ್ಬೇಕು, ಬೆಳೆಸಬೇಕು ಅಂತಂದ್ರೆ ಎಲ್ಲರೂ ಕೈ ಜೋಡಿಸಿ ಬನ್ನಿ. ಕಷ್ಟಗಳೆಲ್ಲರಿಗೂ ಇರ್ತಕ್ಕಂಥದ್ದೇ. ಕಷ್ಟಗಳನ್ನ ಹೇಗೆ ನಾವು ನಿಭಾಯಿಸ್ಕೊಳ್ಬೇಕು ಅನ್ನೋ ಒಂದು ಮಾರ್ಗವನ್ನು ನಾನು ಖಂಡಿತ ಸೂಚನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಮಸ್ತೆ ಎಲ್ಲರಿಗೂ. ನಾನು ರೂಪಾ ಅಂತ ಕೋಲಾರಿಂದ ಬಂದಿರೋದು. ನಕ್ಷತ್ರ ನಾಡಿ ಬಗ್ಗೆ ಹೇಳಬೇಕು ಅಂತಂದ್ರೆ, ದಿನೇಶ್ ಗುರುಜಿ ಅವರು ಸೈಂಟಿಫಿಕ್ ಆಗಿ ಜ್ಯೋತಿಷ್ಯ ಅನ್ನೋದು ಏನು ಅನ್ನೋದು ತಿಳಿಸ್ಕೊಟ್ಟಿದ್ದಾರೆ, ವೆರಿ ಈಸಿ ಟರ್ಮ್ಸ್ ಅಲ್ಲಿ. ಸಾಮಾನ್ಯವಾಗಿ ನಾನು ಅನ್ಕೊಂಡಿರೋ ಪ್ರಕಾರ, ನಾನು ಅಂತ ಅಲ್ಲ, ಎಲ್ಲರೂ ಅನ್ಕೊಂಡಿರೋದು ಏನಂತಂದ್ರೆ ಜ್ಯೋತಿಷ್ಯ ಅಂತಂದ್ರೆ ಪೂಜೆಗಳು, ಹವನಗಳು, ದುಡ್ಡು, ಕಾಸು, ಖರ್ಚು ಇಂಥವೇ ಬರೀ ಪರಾಶರ ಸಿಸ್ಟಮು ಇನ್ನೊಂದು ಮತ್ತೊಂದು ಇಟ್ಕೊಂಡು ಮಾತಾಡ್ತಾರೆ. ಆದ್ರೆ ದಿನೇಶ್ ಗುರುಜಿ ಅವ್ರ ಕಡೆಯಿಂದ ನೋಡಿದ್ರೆ, ಮೊದಲು ನನಗೆ ಗೊತ್ತಿರಲಿಲ್ಲ ಇದು ಏನು ಅಂತ ಹೇಳಿ. ನನ್ನ ಫ್ರೆಂಡ್ ಕಡೆಯಿಂದ ಇನ್ಸ್ಪೈರ್ ಆಗಿ ನಾನು ನಕ್ಷತ್ರ ನಾಡಿಯಲ್ಲಿ ಕಲ್ತ ಮೇಲೆ ನನ್ನ ಬಗ್ಗೆ ಏನು ಅಂತ ತಿಳ್ಕೊಂಡೆ ಮೊದಲಾಗಿ. ಆಮೇಲೆ ನನ್ನ ಫ್ಯಾಮಿಲಿ ಬಗ್ಗೆ ಪ್ರಿಡಿಕ್ಟ್ ಮಾಡಕ್ಕೆ ಶುರು ಆಯ್ತು. ಅದು 15 ದಿನದಲ್ಲಿ ಹೇಗಪ್ಪ ಕಲಿಸ್ತಾರೆ ಅಂತ ತುಂಬಾ ಒಂದು ಕುತೂಹಲ ಇತ್ತು. ಆದ್ರೆ 15 ದಿನದಲ್ಲಿ ಕಲಿತು ನಮ್ಮ ಫ್ಯಾಮಿಲಿ ಬಗ್ಗೆ ತಿಳ್ಕೊಳ್ಳೋದು ಹೆಂಗೆ ಅಂತ ಗೊತ್ತಾಯ್ತು. ನನ್ನ ಬಗ್ಗೆ ತಿಳ್ಕೊಂಡೆ. ಮತ್ತೆ ನಾನು 4 ಜನಕ್ಕೆ ನಕ್ಷತ್ರ ನಾಡಿ ನಾವೊಬ್ಬರ ಭವಿಷ್ಯ ಹೇಗೆ ಅಂತ 100% ರಿಸಲ್ಟ್ ಬರೋ ಅಂತ ಆ್ಯಪ್ ಕೊಟ್ಟಿದ್ದಾರೆ. ಅದು ತುಂಬಾ ಖುಷಿ ಅನ್ಸುತ್ತೆ. ರಿಯಲಿ ಯಾರಿಗಾದ್ರೂ ಒಂದು ಒಳ್ಳೆ ಟೈಮ್ ಬಂದಿದೆ ಅಂದ್ರೆ ಮಾತ್ರ ಈ ನಕ್ಷತ್ರ ನಾಡಿ ಕಲಿಯಕ್ ಸಾಧ್ಯ ಅಂತ ನನ್ನ ಅನಿಸಿಕೆ. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಜೂನ್ 13ರಿಂದ ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9844416555. Nakshatra Nadi Peace Foundation. Success 528. Donate ₹528 for Temple Fund and know your future by well-trained and qualified team of astrologers. From Dr. Dinesh Guruji's Nakshatra Nadi. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ
ನಕ್ಷತ್ರನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರೂಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು.